ಅನಿಕೇತನ ವಿಕಲಚೇತನರ ಸಂಸ್ಥೆ ಮಹಾಲಿಂಗಪುರ ಇವರ ಆಶ್ರಯದಲ್ಲಿ ವಿಶ್ವ ವಿಕಲಚೇತನರ ದಿನಾಚರಣೆ 2025ರ ಅಂಗವಾಗಿ ಇಂದು ವಿದ್ಯುತ್ ಚಾಲಿತ ಸೈಕಲ್ಗಳ ವಿತರಣೆ ಸಮಾರಂಭ ಕಾರ್ಯಕ್ರಮವನ್ನು ತೇರ್ದಾಳ್ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಿದ್ದು ಸವದಿ ಹಾಗೂ ತೇರ್ದಾಳ್ ಮತಕ್ಷೇತ್ರದ 2023ರ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದ ಸಿದ್ದು ಕೊಣ್ಣೂರ್ ಅವರು ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಅನಿಕೇತನ ವಿಕಲಚೇತನರ ಸಂಸ್ಥೆಯ ಜಿಲ್ಲಾಧ್ಯಕ್ಷರಾದ ರಾಜು ತೇರ್ದಾಳ್ ಅವರು ಮಾತನಾಡುತ್ತಾ ವಿಕಲಚೇತನರಲ್ಲಿ 80% ದೈಹಿಕ ಅಂಗವಿಕಲತೆ ಇದ್ದವರನ್ನ 30 ಜನರನ್ನ ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದರು. ತದನಂತರ ಉದ್ಘಾಟಕರಾಗಿ ಆಗಮಿಸಿದ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಸಿದ್ದು ಕೊಣ್ಣೂರು ಅವರು ಮಾತನಾಡುತ್ತಾ, ನಾನು ಈ ಮೊದಲಿನಿಂದಲೂ ವಿಶೇಷ ವಿಕಲಚೇತನರ ಪ್ರತಿಯೊಂದು ಸಮಸ್ಯೆಗಳಿಗೆ ಅವರ ಜೊತೆಗಿದ್ದು ಸಹಾಯ ಮಾಡುತ್ತಾ ಬಂದಿದ್ದೇನೆ. ಜೊತೆಗೆ ತೇರ್ದಾಳ್ ಮತಕ್ಷೇತ್ರದಲ್ಲಿ ಪ್ರತಿ ವರ್ಷ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ 25 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡುತ್ತಿದ್ದೇನೆ. ಅದರಲ್ಲಿ 3 ಜನ ವಿಕಲಚೇತನ ಗಂಡು ಮಕ್ಕಳನ್ನ ನಿಮ್ಮ ಸಂಘಟನೆಯಿಂದ ಕಳಿಸಿಕೊಟ್ಟಲ್ಲೇ ಅವರ ಸಂಪೂರ್ಣ ಶಿಕ್ಷಣ ವೆಚ್ಚವನ್ನ ನಾನೇ ಭರಿಸುತ್ತೇನೆಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಬಸವರಾಜ್ ರಾಯರ್, ಮಹಾಲಿಂಗ್ ಮಾಳಿ, ಮಹಾಲಿಂಗಪ್ಪ ಭಜಂತ್ರಿ, ಶೇಖರ್ ಕಾಖಂಡಿ, ರಘು ಹುಬ್ಬಳ್ಳಿ, ಶಬ್ಬೀರ್ ಪಖಾಲಿ, ಬಸು ಹೋಳಗಿ, ಲಕ್ಷ್ಮಣ್ ಬಣಾಜ್, ಅಮೃತ್ ಹುಬ್ಬಳ್ಳಿ, ಆಶಿಕ್ ಬರಗಿ, ಮಲ್ಲಪ್ಪ ಕಮತ್ಗಿ ಇನ್ನು ಹಲವಾರು ಗಣ್ಯ ಮಾನ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು. ಬ್ಯೂರೋ ರಿಪೋರ್ಟ್, ಜೆಬಿಟಿವಿ ನ್ಯೂಸ್, ಮಹಾಲಿಂಗಪುರ. ಇವತ್ತು ಅಂಗವಿಕಲರ ದಿನಾಚರಣೆ ಅಂಗವಾಗಿ ಸಿದ್ದು ಕೊಣ್ಣೂರ್ ಅವರು ಬಂದಿದ್ದಾರೆ. ಅದ್ರ ಜೊತೆಗೆ ಸಾಕಷ್ಟು ಜನ ಬಂದಿದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತಾರೆ ಸ್ವಲ್ಪ ಕೇಳೋಣ. ಇವತ್ತಿನ ದಿನ ಅಂಗವಿಕಲರ ದಿನಾಚರಣೆ ಐತೆ ಅನ್ನೋದು ನನಗೆ ಗೊತ್ತಾದ್ಮೇಲೆ ನನ್ನ ಬಸವರಾಜ್ ರಾಯರ್ ಅವರು ಮತ್ತು ಮಾನಿಂಗ್ ಮಾಳಿ ಅವರು, ರಾಜು ತೇರ್ದಾಳ್ ಅವರು ಎಲ್ಲರೂ ಕೂಡಿ ಹೋಗೋಣ ಇವ್ರು ಕರೆದ್ರು. ನನಗೆ ಕರೆದಾಗ ಭಾಳ ಸಂತೋಷ ಆಯ್ತು. ಯಾಕೆ ಸಂತೋಷ ಆಯ್ತು ಅಂದ್ರೆ ಅಂಗವಿಕಲರ ಜೊತೆ ಎಲ್ಲ ಲೀಡರ್ಸ್ ಬರ್ತಿರ್ದಿಲ್ಲ. ಯಾಕಂದ್ರೆ ಅವ್ರನ್ನ ಸಪೋರ್ಟ್ ಮಾಡಬೇಕು, ಅವ್ರನ್ನ ಬೆಳೆಸ್ಬೇಕು, ಅವ್ರಿಗೇನೇ ಕಷ್ಟ ಸುಖದ ಒಳಗೆ ನಾ ಭಾಗಿಯಾಗಬೇಕು ಅನ್ನುವಂಥ ಉದ್ದೇಶದಿಂದ ಇನ್ನ ಬಂದವು. ಯಾಕಂದ್ರೆ ಗೌರ್ಮೆಂಟ್ದಿಂದ ಇಷ್ಟೊಂದು 30 ಬೈಸಿಕಲ್ ಬ್ಯಾಟ್ರಿ ಸೈಕಲ್ಗಳನ್ನ ಕೊಡ್ತಾರೋ ಅದು ನಾವು ಸಂತೋಷದ ಸುದ್ದಿ. ಯಾಕಂತಂದ್ರೆ ಈ ರಾಜು ತೇರ್ದಾಳ್ ಅವರು ಮತ್ತು ರಘು ಹುಬ್ಬಳ್ಳಿ ಅವರ ಸಪೋರ್ಟ್ ತಗೊಂಡು ರಾಜು ತೇರ್ದಾಳ್ ಅವರ 80% ಯಾರಿಗೆ ಅಂಗವಿಕಲರಿದಾರಲ್ಲ 80% ಅವ್ರಿಗೆ ಮಾತ್ರ ಹಂಚಿಕೆ ಏನ್ ಮಾಡಾಕ್ತಾರೋ ಇದು ಒಳ್ಳೇದಂತೇಳಿ ಹೇಳಕ್ ಬಯಸ್ತೀನಿ. ಯಾಕಂತಂದ್ರ ಒಬ್ಬೊಬ್ರು ಏನ್ ಮಾಡ್ತಾರೋ ಅಂಗವಿಕಲರು ಇರ್ಲಾರ್ದ ಸೈಕಲ್ಗಳನ್ನ ತಗೋತಾರ ರಾಜಕೀಯ ಮಾಡಿ. ಅಂತದೆಲ್ಲ ಮಾಡಿಲ್ಲ. ಇದ್ರ ಒಳ್ಳೆ ಒಂದು ಉದ್ದೇಶದಿಂದ ರಾಜು ತೇರ್ದಾಳ್ ಅವರ ಎಲ್ಲರನ್ನು 80% ಇದ್ದವ್ರನ್ನ ಆಯ್ಕೆ ಮಾಡಿ ಕೊಟ್ಟದಕ್ಕೆ ನಮ್ಗೆ ತುಂಬಾ ಸಂತೋಷವಾಗಿತ್ತು. ಈಗ ಅಂಗವಿಕಲರ ಮಕ್ಕಳಿಗೆ 1ನೇದಿಂದ 10ನೇ ಮಟ್ಟ ನೀವು ದತ್ತಕ್ ತಗೋತಿರೋ ಅಥವಾ ಅವ್ರಿಗೆ ಸಪೋರ್ಟ್ ಮಾಡ್ತಿರೋ? ಇಲ್ಲ, ಅವ್ರಿಗೆ ನಾನು ಕಲಿಸ್ತೇನೆ. ದತ್ತಕ್ಕೂ ಎಲ್ಲ ನಾನು ಸಪೋರ್ಟ್ ಮಾಡೋದು. ಯಾಕೆ ಸಪೋರ್ಟ್ ಮಾಡೋದಂದ್ರ ಅವ್ರು ಬಡ ಮಕ್ಕಳು ಇರ್ತಾರ, ಬಹಳ ಕಷ್ಟದಾಗಿದ್ದವ್ರನ್ನ ಯಾರು 3 ಜನ ಕೂಡ ತಿಳಿನೆ. ನಾನು ತೇರ್ದಾಳ್ ಮತಕ್ಷೇತ್ರದಿಂದ ಪ್ರತಿ ವರ್ಷನೂ 25 ಜನ ಕಳಿಸ್ತೇನೆ. ಅದ್ರೊಳಗೆ ಅಂಗವಿಕಲರಿಗೆ 3% ಕೊಡ್ತೇನೆ ಅಂತೇಳಿ ಬಯಸ್ತೇನೆ ಅವ್ರು.